ಜಾನು ಅಕ್ಕ, ಇವತ್ತೇನ್ ಆಫರ್ ಬಿಟ್ಟಿದ್ದೀರಾ? ಇವತ್ತು ಆಫರ್ ಅಲ್ಲ, ಅದ್ಭುತವಾದ ಒಂದು ಸ್ಯಾರೀಸ್ ಯೂಟ್ಯೂಬ್ ಚಾನಲ್ ಬಿಡ್ತಾ ಇದೀನಿ. ಆಕ್ಚುಲಿ ಫಸ್ಟ್ ವಿಡಿಯೋ ಮಾಡಿದ್ದೆ, ಎಲ್ಲ ನಮ್ಮಮ್ಮ ಡಿಲೀಟ್ ಮಾಡ್ಬಿಟ್ಟೈತೆ. ಮಾಡ್ಬಿಟ್ಟು ತಿರ್ಗಾ ಹಾಯ್ ಜಾನು ಅಕ್ಕ ಅಂತೆ. ನೋಡಿ ಗೈಸ್, ಫಸ್ಟ್ನೇ ಸೀರೆ ತಗೊಬಂದಿದ್ದೀನಿ. ಸೊ ಈ ಸ್ಯಾರಿ ನಿಖರವಾದ ಬೆಲೆ 6000, ಬಟ್ ಇವತ್ತು ಬರೀ 1000 ಕೊಡ್ತಾ ಇದ್ದೀನಿ. ಇದು ಬಂದು ನೆರಿಗೆ ನೋಡ್ಕೊಳ್ಳಿ ಅಂತ ಈ ತರ ತೆಗಿತಾ ಇರೋದು. ಇದು ಬ್ಲೌಸು. ಇದು ದೇವರಾಣೆಗೆ ಗೈಸ್, ನಮ್ಗೆ ಅವಾಗ ಒಂದು ಶೋರೂಮ್ ಗೊತ್ತಿತ್ತು. ಆ ಶೋರೂಮ್ಗೆ ಹೋಗಿ ಬಕ್ರ ಆಯ್ತಾ ಇದ್ವಿ. ಎಷ್ಟು ಕೊಡ್ತಾ ಇದ್ದೆ ನಮ್ಮ ಅಮ್ಮ ತಗೊಂಡೈತೆ 6000 ರೂಪಾಯಿ ಕೊಟ್ಟು ಅಲ್ವೇ ನಮ್ಮ, ಎಷ್ಟು ಉದ್ಧಾರ ಮಾಡಿಬಿಟ್ಟಿದ್ದೀವಿ. ಹೋಗು ಕಮ್ಮಿ ಪ್ರೈಸ್ ಕೊಟ್ಬಿಡ್ಬೇಕು ಗೈಸ್ ಸೀರೆಗಳನ್ನ. ಎಲ್ಲ ಹೆಣ್ಮಕ್ಳು ಖುಷಿ ಆಗ್ಬೇಕು, ಕಮ್ಮಿ ರೇಟಲ್ಲಿ ಕೊಡ್ತಾರಪ್ಪ ಜಾನು ಅವರು ಅಂತ. ಸೊ ಇದು 1000 ಗೈಸ್. ಯಾರಾದರೂ ಮದುವೆ ಫಂಕ್ಷನ್ ಏನೇ ಇದ್ರು ತಗೊಳ್ಳಿ, ಒಂದೇ ಪೀಸ್ ಇರೋದು. ನೆಕ್ಸ್ಟ್ ಸ್ಯಾರಿ ಪ್ಯೂರ್ ಕ್ರೇಪಲ್ಲಿ ತಗೊಬಂದಿದ್ದೀನಿ. ಬ್ರೌನ್ ಕಲರ್ಗೆ ಗ್ರೀನ್ ಕಲರ್. ನಂಗೆ ಮಾರ್ ಬೇಜಾರಾಗೋಗೈತಿ ಕಲರ್, ಅಷ್ಟು ಕಲರ್ಸ್ ತೊಗೊಂಡಿದ್ದಾರೆ ಇದರಲ್ಲಿ. ಇದು ಬಂದು 850 ರೂಪಾಯಿ. ನಾನು ಹಂಗಂಗೆ ರೇಟ್ ಹೇಳ್ತೀನಿ, ನೋಡ್ಕೊಳ್ಳಿ, ಮಿಕ್ಸ್ ಇದೆ. ಸೊ ಇದು ಬಂದು ಬರೀ 950 ರೂಪಾಯಿ. ಇದು ಬಂದು ವಾಟರ್ ಪ್ರೂಫ್ ಸ್ಯಾರಿ ಆಗಿರುತ್ತೆ. ಸೊ ಸೂಪರ್ ಸ್ಟನ್ನಿಂಗ್ ಸ್ಯಾರಿ. ಇದು ಬಂದು ನೀವು ನೋಡ್ತಾ ಇರ್ಬೋದು ಎಷ್ಟು ಡೀಟೇಲಾಗಿ ಸ್ಯಾರೀಸ್ ಇದೆ ಅಂತ. ಉಟ್ಕೊಂಡ್ರೆ ಅಫಿಷಿಯಲ್ ಆಗಿ ಕಾಣಿಸ್ತೀವಿ. ಈ ಸ್ಯಾರಿ ನೋಡ್ಕೊಳ್ಳಿ, ಮೈಸೂರು ಕ್ರೇಪಲ್ಲಿ ಕಲಂಕಾರಿ ಡಿಸೈನ್. ವಾಷಬಲ್ ರೂಪಾಯಿ. ಹೌದು, ವಾಷಬಲ್. ಇದು ಈ ಸೀರೆ ವಾಷಬಲ್, ತುಂಬಾ ಚೆನ್ನಾಗೈತೆ. ಗೋಲ್ಡನ್ ಜರಿ ಬಂದೈತೆ, ತುಂಬಾ ಚೆನ್ನಾಗಿ. ಆಮೇಲೆ ಇದು ನೋಡಿ, ಇದಂತೂ ಎಷ್ಟು ಮಾರಿದೀನೋ ಲೆಕ್ಕನೇ ಇಲ್ಲ. ಈ ಕಲರ್ ಮೈಸೂರು ಕ್ರೇಪ್ ಇದು. ಸೊ ಇದು ಬಂದು ಆನಂದ ಬ್ಲೂಗೆ ನೆವಿ ಬ್ಲೂ ಕಲರು. 850 ರೂಪಾಯಿ. ಎಲ್ಲ ಒಂದೊಂದೇ ಪೀಸ್ ಇರೋದು. ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕಾರ್ಯ ಆದ್ಮೇಲೆ ನಾನು ಎಷ್ಟು ಬೈಕೋತಿರೋ ಗೊತ್ತಾ ನೀವು, ನಂಗೆ ನಿಜ ಬೇಜಾರಾಗುತ್ತೆ. ಇದು ಫ್ಯಾನ್ಸಿ ಸ್ಯಾರಿ 660 ರೂಪಾಯಿ ಅಫಿಷಿಯಲ್ ಆಗಿ ಕಾಣುತ್ತೆ. ಸೊ ನಾನು ಈ ಕಲರ್ ತೊಗೊಂಡಿದ್ದೀನಿ, ಬ್ಲಡ್ ರೆಡ್ ಕಲರು. 660 ರೂಪಾಯಿ. ಎಲ್ಲ ಅಫಿಷಿಯಲ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ ಮಾತ್ರ. ಸೊ ಎಲ್ಲ ವೀವಡ್ ಇರುತ್ತೆ, ಯಾವುದೇ ರೀತಿ ಜರಿ ಇರಲ್ಲ. ಇದೊಂದು ನೋಡಿ ಕೈಸ್, ಲ್ಯಾವೆಂಡರ್ ಕಲರ್ ಹೆಂಗಿದೆ. ಈ ಕಲರ್ ನಮ್ಮ ಅಮ್ಮಂಗೆ ಇಷ್ಟ. ಈ ತರ ಇವೆಲ್ಲಾನು 660 ಹೌದು, ಇವೆಲ್ಲ 660 ರೂಪಾಯಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಇದಂತೂ ನಂಗೆ ಇಷ್ಟ ಆಯ್ತು, ಸಖತ್ತಾಗಿ ಕಾಣಿಸುತ್ತೆ ಫೋಟೋಗೆ. ಕಲರ್ ನೋಡಿ, ಇದಂತೂ ಮದುವೆ ಆಗ ಹೆಣ್ಮಕ್ಳಿದ್ರೆ ತಗೊಳ್ಳಿ, ಅರ್ಶಿನ ಹಚ್ಚಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ, ಬ್ಲ್ಯಾಕ್ಗೆ ಆರೆಂಜ್ ಕಲರು ಪ್ಯೂರ್ ಕ್ರೇಪಲ್ಲಿ ಬಂದಿದೆ. ಬರೀ 850 ರೂಪಾಯಿ. ಇದು ತುಂಬಾ ಚೆನ್ನಾಗಿದೆ. ಇದು 950 ರೂಪಾಯಿ. ಇದಂತೂ ರೇಷ್ಮೆ ಸೀರೆ ಲುಕ್ ಕೊಡ್ತೈತೆ, ತುಂಬಾ ಚೆನ್ನಾಗೈತೆ. ಸಖತ್ತಾಗಿದೆ ಕಲರ್. ಇದು ನೋಡಿ 850 ರೂಪಾಯಿ. ಇದು 850 ರೂಪಾಯಿ. ಈ ಕಲರ್ ಅಂತೂ ಬಿಡು, ಮಾರ್ ಇನ್ನೂ ತಗೊಳ್ಳೋರು ಏನೋ ಒಂದು 20-30 ಸಾವಿರ ಜನ ತಗೊಂಡವ್ರು. ಜಾಸ್ತಿ ತಗೊಂಡವ್ರು, 1 ಲಕ್ಷ ಜನ ತಗೊಂಡವ್ರು ಬಿಡಿದ್ರು ಅಲ್ವಾ. ರಾಯಲ್ ಬ್ಲೂ ಸಖತ್ತಾಗಿ ಎಲ್ಲ ಫೋಟೋಗೆಲ್ಲ 850. ಒಂಥರ ಶಾಂತವಾಗಿ. ತುಂಬಾ ಜನ ಕೇಳ್ತಾ ಇದ್ರಿ. 660 ರೂಪಾಯಿ. ಇದು ಅಷ್ಟೇ ಸಖತ್ತಾಗಿ. ಇದು 750 ರೂಪಾಯಿ. ಇದು ಏನ್ ಗೊತ್ತಾ, ಬಾರ್ಡರ್ ಅಲ್ಲಿ ಚೆಕ್ಸ್ ಬಂದೈತೆ, ತುಂಬಾ ಚೆನ್ನಾಗೈತೆ ಇದು. ಇದು ನೋಡಿ, ಈ ಕಲರ್ ಅಂತೂ ಇವಾಗ ಈಗ ಡಿಮ್ಯಾಂಡ್ ಆಯ್ತಾ ಇರೋದು. ಈ ಕಲರ್ ಯೆಲ್ಲೋಗೆ ಮರೂನ್ ಕಲರ್ ತುಂಬಾ ಡಿಮ್ಯಾಂಡ್ ಆಯ್ತೈತೆ, ಸಖತ್ತಾಗೈತೆ. ಸೊ ಈ ಕಲರ್ ನೋಡಿ, ರಾಮ ಗ್ರೀನ್ ಕಲರ್. ಇದೆಲ್ಲ ಇವಾಗ ನೆಕ್ಸ್ಟ್ ನಿಮ್ಗೆ ಟ್ರೆಂಡ್ ಅಲ್ಲಿ ಬರುತ್ತೆ. ಇವಾಗ ಯುಗಾದಿಗೆ ಇದೆ ಇವಾಗ ಟ್ರೆಂಡ್ ಆಗೋದು. ಇವಾಗಲೇ ತಗೊಬಿಡಿ, ಯುಗಾದಿಗೆ ಬ್ಲೌಸ್ ಹಾಕ್ಸ್ಕೊಳ್ಳಿರಂತೆ. ಸೂಪರ್ ಆಗಿದೆ. ಸೊ ಡೆಲಿವರಿ ಡೇಸ್ ಬಂದು 2 ದಿನ ಇರುತ್ತೆ. ಈ ಸ್ಯಾರಿ ರೆಡಿ ಸ್ಟಾಕ್ ಇದೆ, ಈಗಲೇ ಡಿಸ್ಪ್ಯಾಚ್ ಆಗುತ್ತೆ. ಇದು 950, ಇದು ಕೂಡ 950 ಆಗಿರುತ್ತೆ. ಸೊ ಇದಾದ್ಮೇಲೆ ಈ ಸ್ಯಾರಿ ನೋಡಿ ಹೆಂಗಿದೆ ಅಂತ. ಇದು ಕೂಡ ಪ್ಯೂರ್ ಕ್ರೇಪಲ್ ಬರುತ್ತೆ, ಬರೀ 850 ರೂಪಾಯಿ. ಕನಕಾಂಬರ ಕಲರ್, ಕಲರ್ಗೆ ನೆವಿ ಬ್ಲೂನ ಬ್ಲಾಕ್ ತರಾನೇ ಇದೆ, ಬಟ್ ಚೆನ್ನಾಗಿದೆ. ನೆವಿ ಬ್ಲೂನೇ, ಬಟ್ ಬ್ಲಾಕ್ ಲುಕ್ ಕೊಡುತ್ತೆ. ಬ್ಲಾಕ್ ಲುಕ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣುತ್ತೆ. ನೆವಿ ಬ್ಲೂಗೆ ರಾಣಿ ಪಿಂಕ್ ಆಗಿರುತ್ತೆ. ಇದಂತೂ ಅಲ್ಟಿಮೇಟ್ ಕಲರ್ ಅಂತಾನೆ ಹೇಳ್ಬೋದು. ಇಷ್ಟು ಪ್ರೈಸ್ ಕೊಟ್ಟು ತಗೊಂಡ್ರೆ ಗಲೀಜಾದ್ರೂ ಬೇಜಾರಾಗಲ್ಲ. ಹೌದೌದು, ಗಲೀಜಾದ್ರೂ ಕೂಡ ಒಂದ್ ಸ್ವಲ್ಪ ನಮ್ದು ಕಲರ್ ಹೋಗಲ್ಲ ವಾಶ್ ಮಾಡಿದ್ರು. ಅದೊಂದು ಯೂಸ್. ಬೇರೆ ಕಡೆ ಎಲ್ಲ ನಿಮ್ಗೆ ಕಲರ್ ವಾಶ್ ಮಾಡಿ ಅಂತ ಹೇಳೋದೇ ಇಲ್ಲ. ಇದು ನೋಡಿ, ಇದಂತೂ ಸಖತ್ತಾಗಿದೆ. ಯಾವ್ದಾದ್ರು ಮದ್ವೆಗಳಿಗೆ ಹಾಕೊಂಡು ಹೋಗಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಗೃಹಪ್ರವೇಶ, ಮದ್ವೆ. 660 ರೂಪಾಯಿ. 660 ಸಖತ್ತಾಗೈತೆ ಕಣ್ರಿ. ಫ್ಯಾನ್ಸಿ ಸ್ಯಾರಿ 660. ಮೇಡಮ್, ನೀವೆಲ್ಲ ಏನ್ ರೀಸನಬಲ್ ರೇಟ್ಗೆ ಕೊಟ್ಬಿಡ್ತಾ ಇದೀರಲ್ಲ. ನನಗೆ ಬಂದಿರೋ ರೇಟ್ ಅಲ್ಲಿ 50 ರೂಪಾಯಿ 30 ರೂಪಾಯಿ ಸಾಕು. 10 ಸೀರೆ ಮಾರಿ 300 ರೂಪಾಯಿ ತಗೋತೀನಿ. ಏನು ಕಮಿಟ್ಮೆಂಟ್ಗಳಿಲ್ವಾ ನಿಮ್ಗೆ? ನಂಗೆ ಏನು ಕಮಿಟ್ಮೆಂಟ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಮಾಡಿಕ್ಕವ್ರೆ. ನಾನು ಅದ್ರಲ್ಲೇ ತಿನ್ಕೊಂಡು ಆರಾಮಾಗಿ ಉಣ್ಕೊಂಡು, ನಮ್ಮ ಮಾವನು ಮಾಡಿಕ್ಕವ್ರೆ, ನಮ್ಮ ಅಪ್ಪ ಅಮ್ಮನು ಮಾಡಿಕ್ಕವ್ರೆ. ನಾನು ಅದ್ರಲ್ಲೇ ಚೆನ್ನಾಗಿರ್ತೀನಿ. ಟೈಮ್ ಪಾಸ್ಗೆ ಮಾಡ್ತಾ ಇರೋದು. ಎಲ್ಲ ಮನೆ ಜನಗಳನ್ನೆಲ್ಲ ಕೂಡಕೊಂಡು, ಹೌದು, ಅಯ್ಯೋ ಅನ್ಸ್ಕೊಂಡು ರುಬ್ಕೊಂಡು ಮಾಡ್ತಾ ಇದ್ದೀನಿ. ನನ್ಗೆ ಏನಂದ್ರೆ ಎಲ್ರಿಗೂ ಕಮ್ಮಿ ಪ್ರೈಸ್ ಕೊಡ್ಬೇಕು. ಎಲ್ಲಾ ಪೇಜ್ಗಿಂತಾನು ಸೊಲ್ಲಾಪುರದ ಅಮ್ಮನ್ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡೆ. ಆ ತಾಯಿಯ ದೇವಸ್ಥಾನ ತರಾನೇ ಇದೆ ನಮ್ಮ ಅಂಗಡಿನೂ ಕೂಡ. ಸೊ ಆ ತರದ್ರಲ್ಲಿ ತಗೊಂಡೆ. ಕಿರಿಕ್ ಕಸ್ಟಮರ್ಸ್ ನನಗೆ ಮಾಡಬೇಡಿ, ನನಗೂ ಕಿರಿಕ್ ಕಸ್ಟಮರ್ಸ್ಗೂ ಖಂಡಿತ ಆಗದೇ ಇಲ್ಲ. ಆಮೇಲೆ ಈ ಸ್ಯಾರಿ ಬಗ್ಗೆ ಇದೊಂದು ಹೇಳಿಲ್ಲ. 660 ರೂಪಾಯಿ ಮೈಸೂರು ಕ್ರೇಪು. ಹೆಂಗ್ ಗೊತ್ತಾ ಮಾಡ್ಬಿಡ್ತಾರೆ. ಹೆಂಗೆ ಅಂದ್ರೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ನಾನು ಒಬ್ಳೇ ಇರೋದು ಮೆಸೇಜ್ ಮಾಡಕ್ಕೆ ಮ್ಯಾಮ್ ಬಂದ್ ಯಾವಾಗ ಬರ್ತೀವಿ. ಮೇಡಮ್, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂತ ಇದಾರೆ. ಒಂದು ಈಗ ಕೆಲವೊಂದು ನಾವು ಕಳ್ಸಿರೋದಿಲ್ಲ, ಮರ್ತ್ಬಿಟ್ಟಿರ್ತೀವಿ, ಅಕಸ್ಮಾತ್ ಕೆಲಸ ಬಿಟ್ಟು ಹೋಗ್ಬಿಟ್ಟಿರ್ತಾರೆ.
ಅವ್ರಿಗೆ ಒಂದು ಪರ್ಸನಲ್ ನಂಬರ್ ಕೊಟ್ರೆ ಅವ್ರಿಗೆ ಕೊಡ್ತಿರೋ ನಂಬರ್ಗೆ ಮಾಡಿ. ಅದು ನನ್ನ ಪರ್ಸನಲ್ ನಂಬರ್. ಯೂಟ್ಯೂಬ್ದೆಲ್ಲ ನಾನೇ ನೋಡ್ಕೊಳ್ಳೋದು. ನಾನು ಯಾವುದೇ ಕಾರಣಕ್ಕೂ, ಆಮೇಲೆ ಯಾರಾದ್ರೂ ನಿಮ್ಮ ಹತ್ರ ರ್ಯಾಶ್ ಆಗಿ ಮಾತಾಡೋದ್ರು ಈ ನಂಬರ್ ಕಂಪ್ಲೇಂಟ್ ಮಾಡ್ರೆ ಪ್ರಾಮಿಸ್ ಸಡನ್ ಆಗಿ ಹಂಗೆ ಕಿತ್ತಿ ಎಸಿತೀನಿ ಅವ್ರನ್ನ. ನನಗೆ ನಾನು ಅವ್ರಿಗೆ ಹೇಳೇ ಸೇರಿಸ್ಕೊಳ್ಳೋದು, ರ್ಯಾಶ್ ಆಗಿ ಮಾತಾಡಂಗಿಲ್ಲ, ಕಸ್ಟಮರ್ಸ್ ಹತ್ರ ಪ್ರಾಪರ್ ರೆಸ್ಪಾನ್ಸ್ ಇರಬೇಕು, ಇಲ್ಲ ಆಟೋಮೆಟಿಕ್ ಕಿತ್ತ ಅವಾಗಲೇ ಎಸಿತೀನಿ ಅಂತ ಹೇಳೇ. ಆಮೇಲೆ ಅಷ್ಟೇ, ಸಂಬಳನೂ ಅಷ್ಟೇ ಕರೆಕ್ಟ್ ಟೈಮಿಗೆ ನಾನು ಒಬ್ರದ್ದು ಕೂಡ ಸಂಬಳನ ಹಿಂದೆ ಮುಂದೆ ಮಾಡಲ್ಲ. ಅವತ್ತೇನಿದೆ ಅವತ್ತೇ ನಾನು ಹೇಳೋ ರೂಲ್ಸ್ ಪ್ರಕಾರ ಅವ್ರು ಇದ್ರೆ ಮಾತ್ರ ನಾನು ಸೇರಿಸ್ಕೊಳ್ಳೋದು. ನಿಮ್ಗೆ ಯಾರು ರ್ಯಾಶ್ ಆಗಿ ಮಾತಾಡಿದ್ರೆ ಕೆಳಗಡೆ ನನಗೆ ಕೆಲವೊಂದು ಕಂಪ್ಲೇಂಟ್ ಬಂದಿದ್ ಮೇಡಮ್. ಏನಂದ್ರೆ ನೀವು ಒಂದು ಪರ್ಸನಲ್ ನಂಬರ್ ಕೊಡಿ ಜಾನು ಅವ್ರದ್ದು, ನಮ್ಗೆ ಕಂಪ್ಲೇಂಟ್ ಮಾಡ್ಬೇಕಂತ. ನೀವು ದಯವಿಟ್ಟು ಕಸ್ಟಮರ್ಗೋಸ್ಕರ ಒಂದು ಕಂಪ್ಲೇಂಟ್ ನಂಬರ್. ಕಂಪ್ಲೇಂಟ್ ಅಂದ್ರೆ ಏನು ಇರಲ್ಲ. ಅದೇ ಮೇಡಮ್ ನೀಟಾಗಿ ಸೀರೆ ಬುಕ್ ಮಾಡಿರ್ತೀವಿ, ಅವ್ರ ರೆಸ್ಪಾನ್ಸ್ ಬ್ಯಾಕ್ ಟು ಬ್ಯಾಕ್ ರೆಸ್ಪಾನ್ಸ್ ಕೇಳ್ತೀರಾ, ಬ್ಯಾಕ್ ಟು ಬ್ಯಾಕ್ ರೆಸ್ಪಾನ್ಸ್ ಸಿಗಲ್ಲ. 15 ದಿವಸದವರೆಗೂ ನಮ್ ಟೈಮ್ ಇರುತ್ತೆ. ಈ ಸ್ಯಾರಿ ಎಲ್ಲ ನಿಮ್ಗೆ 3 ದಿನಕ್ಕೆ ಡೆಲಿವರಿ ಆಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಹೇಳ್ತಾ ಇರೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಮಾಡಿರೋದು ಒಂದು 20 ದಿನ ಆದ್ಮೇಲೆ, 15 ಡೇಸ್ 20 ದಿವಸ ಅನ್ನಲ್ಲ 15 ಡೇಸ್ ಆದ್ಮೇಲೆ ನನಗೆ ಹೇಳಿ ನಾನು ನೋಡ್ಕೊಂತೀನಿ. ಸರಿ, ನಾ ಆಕ್ಚುಲ್ ಆಗಿ ನಾವು ಒಳಗಡೆ ಕಳ್ಸಕ್ಕೆ ಟ್ರೈ ಮಾಡ್ತೀವಿ. ಈಗ ಕಮ್ಮಿ ರೇಟ್ ಅಲ್ವಾ, ಆಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನನ್ನ ಹತ್ರ. ಅದಕ್ಕೆ ಎಷ್ಟೊಂದು ಜನ ಈ ಬಾಯಲ್ಲೇ ಹೋಗೋದು ಜಾಸ್ತಿ. ಜಾನು ಅವ್ರ ಹತ್ರ ತಗೊಂಡು ತುಂಬಾ ಚೆನ್ನಾಗಿದೆ, ಆ ಥರನೇ ಇದೆ. ಸೊ ಇವತ್ತು ಒಬ್ರು ಕಸ್ಟಮರ್ ಹತ್ರ ಎಡಳೆ ಮಂಗಲಚೇರಿನ ಬುಕ್ ಮಾಡೋರೆ, ಯಾವಾಗ ಬರುತ್ತೆ ಅಂತ ಹೇಳೋ, ನಾನು ಟ್ರ್ಯಾಕಿಂಗ್ ಐಡಿ ಕಳ್ಸಿಲ್ವಾ ಅಂತ ಇವ್ರು ಹೇಳ್ಬಿಟ್ಟಿದ್ದಾರೆ. ಅದನ್ನ ಪ್ರಾಪರ್ ಆಗಿ ಹೇಳ್ಬೇಕಿತ್ತು ಇವರು. ಅದಕ್ಕೂ ನಾನು ಅವ್ರನ್ನ ಇಮಿಡಿಯೇಟ್ಲಿ ತೆಗ್ದಾಕ್ತೆ. ಎಷ್ಟೋ ಕಸ್ಟಮರ್ಸ್ ಹೇಳಿದ್ರು, ಮೇಡಮ್ ಹಿಂಗೆ ತೆಗ್ದಾಕಿದ್ರೆ ಏನ್ ಕತೆ, ನಮ್ ಕಸ್ಟಮರ್ಸ್ ಇಂಪಾರ್ಟೆಂಟು, ಕರೆಕ್ಟಾಗಿ ಮಾತಾಡ್ಬೇಕು. ಇವಾಗ ನಾನೇ ಆಗ್ಲಿ ಯಾರೇ ಆಗ್ಲಿ, ತುಂಬಾ ಜನ ಎನ್ಕೊಬಿಟ್ರೆ ನಾನೇ ಮಾತಾಡ್ತೀನಿ ಅವ್ರೆ. ನಾನು ಮಾತೇ ಆಡಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ಮಾತೇ ಆಡಲ್ಲ. ನನ್ನ ಕಸ್ಟಮರ್ಸ್ ಹತ್ರ ಯಾರ ಹತ್ರ, ಅಂಗಡಿ ಹತ್ರ ಮಾತಾಡ್ತೀನಿ ಅಷ್ಟೇ. ಇವಾಗ 5 ಜನ ಹುಡುಗಿರಿದ್ದಾರೆ, 5 ಜನ ಅಲ್ಲ 9 ಜನ ಇರೋದು. 9 ಜನ ಹುಡುಗಿರಿದ್ದಾರೆ ಕಾಲೇಜಿಂದ. 10 ಜನ ಹುಡುಗಿದ್ದಾರೆ, ಅವರು ಚಾಟಿಂಗ್ ಮಾಡ್ತಾ ಇರ್ತಾರೆ. ರ್ಯಾಶ್ ಆಗಿ ಮಾತಾಡಿದ್ರೆ ನೀವು ದಯವಿಟ್ಟು ಜಾನು ನಂಬರ್ಗೆ ಕಂಪ್ಲೇಂಟ್ ಮಾಡಿ. ಇಬ್ರು ಮಾತ್ರ ನಮ್ಮ ಅಮ್ಮನಿಗೆ ಹೇಳಿದ್ದಾರೆ, 2 ಕಂಪ್ಲೇಂಟ್ ಬಂದಿದೆ. ಅವ್ರನ್ನ ಇವತ್ತೊಬ್ರನ್ನ ತೆಗ್ದಾಕಿದ್ದೀನಿ, ಇನ್ನೊಬ್ರು ಬೇಕು ಸೇರ್ಸ್ಕೊ ಹೇಳಿದೀನಿ, ಬರ್ತೀನಿ ನಾಳೆ ಮತ್ತೆ ತಾಳ್ಮೆಯಿಂದ ತಗೊಳ್ಳಿ. ಮೋಸ ಆಗಲ್ಲ, ಅದಂತೂ 100ಕ್ಕೆ 100 ಹೇಳ್ತೀನಿ. ಮೋಸ ಅಂತೂ ನಮ್ಮ ಪೇಜಲ್ಲಿ ಖಂಡಿತ ಆಗಲ್ಲ. ಆರಾಮಾಗಿ ತಗೊಳ್ಳಿ. ನನ್ಗೇನೇ ಇದ್ರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ.